ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿಯ ಅಹೋರಾತ್ರಿ ಧರಣಿಯನ್ನ ನಡೆಸಿರುವುದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ನಾಯಕರೆಲ್ಲ ನಿದ್ದೆಗೆ ಜಾರಿದ್ದಾರೆ. ಕಾರಣ ಅಹೋರಾತ್ರಿ ಪ್ರತಿಭಟನೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮತ್ತೆ ರಾತ್ರಿ 11 ಗಂಟೆವರೆಗೆ ಪ್ರತಿಭಟನೆ ಮುಂದುವರಿಯುತ್ತೆ. ಪ್ರತಿಭಟನೆಯಲ್ಲಿ ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಎಸ್ಆರ್ ವಿಶ್ವನಾಥ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗ್ತದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಜನಜಾಗೃತಿ ಜನಾಕ್ರೋಶ ಸಮಾವೇಶಕ್ಕೆ ಅವತ್ತು ಚಾಲನೆ ನೀಡ್ತಾರೆ 7ನೇ ತಾರೀಕು. ಪ್ರತಿ ಜಿಲ್ಲೆಗೂ ಸಹ ನಮ್ಮ ಈ ಜನಾಕ್ರೋಶ ಯಾತ್ರೆ ತಲುಪ್ತೇವೆ. ಪ್ರತಿ ಜಿಲ್ಲೆಗೂ ತೆರಳಿ ಅಲ್ಲಿ ಜನಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ವಿಶ್ವಾಸ. ನೋಡಿದ್ರಿ ಇವತ್ತನೇ ಕಾರ್ಯಕರ್ತರಲ್ಲಿ ಯಾವ ರೀತಿ ಉತ್ಸಾಹ ಇದೆ ತಾವು ಕೂಡ ನೋಡಿದಿರಿ. ಖಂಡಿತ ನಮಗದು ಎಲ್ಲ ಕಾರ್ಯಕರ್ತರೊಂದು ಶಕ್ತಿ. ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಈ ಸರ್ಕಾರವನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ? ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗ್ಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ನೋಡಿದ್ದೇನೆ, ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳಿಂದ ನಾವಿಲ್ಲಿ ಬೆಲೆ ಹೆಚ್ಚು ಮಾಡಿದ್ದೇವೆ ಅಂತೇಳಿ ಆ ಮಂತ್ರಿ ಆಗ್ಲಿಕ್ಕೆ ಅವನು ಯೋಗ್ಯರೇ ಅಲ್ಲ. ಇದನ್ನು ತಿಳ್ಕೊಳ್ಬೇಕು ಅವರು. ಇವತ್ತೇನು ನೀವು ಮಾಡ್ತಾ ಇದ್ದೀರಿ ಬೆಲೆ ಏರಿಕೆಗಳು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಸರ್ಕಾರ ಯಾವ ಬೆಲೆಗಳನ್ನು ಕೂಡ ಏರಿಸಿಲ್ಲ. 10 ಸಾವಿರಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ಬರ್ತಾರೆ. ನಾವು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕತಕ್ಕಂತ ಕೆಲಸವನ್ನು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ? ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗ್ಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿಯ ಅಹೋರಾತ್ರಿ ಧರಣಿಯನ್ನ ನಡೆಸಿರುವುದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ನಾಯಕರೆಲ್ಲ ನಿದ್ದೆಗೆ ಜಾರಿದ್ದಾರೆ. ಕಾರಣ ಅಹೋರಾತ್ರಿ ಪ್ರತಿಭಟನೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮತ್ತೆ ರಾತ್ರಿ 11 ಗಂಟೆವರೆಗೆ ಪ್ರತಿಭಟನೆ ಮುಂದುವರಿಯುತ್ತೆ. ಪ್ರತಿಭಟನೆಯಲ್ಲಿ ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಎಸ್ಆರ್ ವಿಶ್ವನಾಥ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗ್ತದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಜನಜಾಗೃತಿ ಜನಾಕ್ರೋಶ ಸಮಾವೇಶಕ್ಕೆ ಅವತ್ತು ಚಾಲನೆ ನೀಡ್ತಾರೆ 7ನೇ ತಾರೀಕು. ಪ್ರತಿ ಜಿಲ್ಲೆಗೂ ಸಹ ನಮ್ಮ ಈ ಜನಾಕ್ರೋಶ ಯಾತ್ರೆ ತಲುಪ್ತೇವೆ. ಪ್ರತಿ ಜಿಲ್ಲೆಗೂ ತೆರಳಿ ಅಲ್ಲಿ ಜನಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ವಿಶ್ವಾಸ. ನೋಡಿದ್ರಿ ಇವತ್ತನೇ ಕಾರ್ಯಕರ್ತರಲ್ಲಿ ಯಾವ ರೀತಿ ಉತ್ಸಾಹ ಇದೆ ತಾವು ಕೂಡ ನೋಡಿದಿರಿ. ಖಂಡಿತ ನಮಗದು ಎಲ್ಲ ಕಾರ್ಯಕರ್ತರೊಂದು ಶಕ್ತಿ. ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಈ ಸರ್ಕಾರವನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ? ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗ್ಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ನೋಡಿದ್ದೇನೆ, ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳಿಂದ ನಾವಿಲ್ಲಿ ಬೆಲೆ ಹೆಚ್ಚು ಮಾಡಿದ್ದೇವೆ ಅಂತೇಳಿ ಆ ಮಂತ್ರಿ ಆಗ್ಲಿಕ್ಕೆ ಅವನು ಯೋಗ್ಯರೇ ಅಲ್ಲ. ಇದನ್ನು ತಿಳ್ಕೊಳ್ಬೇಕು ಅವರು. ಇವತ್ತೇನು ನೀವು ಮಾಡ್ತಾ ಇದ್ದೀರಿ ಬೆಲೆ ಏರಿಕೆಗಳು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಸರ್ಕಾರ ಯಾವ ಬೆಲೆಗಳನ್ನು ಕೂಡ ಏರಿಸಿಲ್ಲ. 10 ಸಾವಿರಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ಬರ್ತಾರೆ.
ನಾವು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕತಕ್ಕಂತ ಕೆಲಸವನ್ನು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿಯ ಅಹೋರಾತ್ರಿ ಧರಣಿಯನ್ನ ನಡೆಸಿರೋದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ನಾಯಕರೆಲ್ಲ ನಿದ್ದೆಗೆ ಜಾರಿದ್ದಾರೆ. ಕಾರಣ ಅಹೋರಾತ್ರಿ ಪ್ರತಿಭಟನೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಮತ್ತೆ ರಾತ್ರಿ 11 ಗಂಟೆವರೆಗೆ ಪ್ರತಿಭಟನೆ ಮುಂದುವರಿಯುತ್ತೆ. ಪ್ರತಿಭಟನೆಯಲ್ಲಿ ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಎಸ್ಆರ್ ವಿಶ್ವನಾಥ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗ್ತದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಜನಜಾಗೃತಿ ಜನಾಕ್ರೋಶ ಸಮಾವೇಶಕ್ಕೆ ಅವತ್ತು ಚಾಲನೆ ನೀಡ್ತಾರೆ 7ನೇ ತಾರೀಕು. ಪ್ರತಿ ಜಿಲ್ಲೆಗೂ ಸಹ ನಮ್ಮ ಈ ಜನಾಕ್ರೋಶ ಯಾತ್ರೆ ತಲುಪ್ತೇವೆ. ಪ್ರತಿ ಜಿಲ್ಲೆಗೂ ತೆರಳಿ ಅಲ್ಲಿ ಜನಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ವಿಶ್ವಾಸ. ನೋಡಿದ್ರಿ ಇವತ್ತನೇ ಕಾರ್ಯಕರ್ತರಲ್ಲಿ ಯಾವ ರೀತಿ ಉತ್ಸಾಹ ಇದೆ ತಾವು ಕೂಡ ನೋಡಿದಿರಿ. ಖಂಡಿತ ನಮಗದು ಎಲ್ಲ ಕಾರ್ಯಕರ್ತರೊಂದು ಶಕ್ತಿ. ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಈ ಸರ್ಕಾರವನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ನೋಡಿದ್ದೇನೆ, ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳಿಂದ ನಾವಿಲ್ಲಿ ಬೆಲೆ ಹೆಚ್ಚು ಮಾಡಿದ್ದೇವೆ ಅಂತೇಳಿ ಆ ಮಂತ್ರಿ ಆಗ್ಲಿಕ್ಕೆ ಅವನು ಯೋಗ್ಯನೇ ಅಲ್ಲ. ಇದನ್ನು ತಿಳ್ಕೊಳ್ಬೇಕು ಅವರು. ಇವತ್ತೇನು ನೀವು ಮಾಡ್ತಾ ಇದ್ದೀರಿ ಬೆಲೆ ಏರಿಕೆಗಳು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಸರ್ಕಾರ ಯಾವ ಬೆಲೆಗಳನ್ನು ಕೂಡ ಏರಿಸಿಲ್ಲ. 10,000ಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ಬರ್ತಾರೆ. ನಾವು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕತಕ್ಕಂತ ಕೆಲಸವನ್ನು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿಯ ಅಹೋರಾತ್ರಿ ಧರಣಿಯನ್ನ ನಡೆಸಿರೋದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ನಾಯಕರೆಲ್ಲ ನಿದ್ದೆಗೆ ಜಾರಿದ್ದಾರೆ. ಕಾರಣ ಅಹೋರಾತ್ರಿ ಪ್ರತಿಭಟನೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಮತ್ತೆ ರಾತ್ರಿ 11 ಗಂಟೆವರೆಗೆ ಪ್ರತಿಭಟನೆ ಮುಂದುವರಿಯುತ್ತೆ. ಪ್ರತಿಭಟನೆಯಲ್ಲಿ ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಎಸ್ಆರ್ ವಿಶ್ವನಾಥ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗ್ತದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಜನಜಾಗೃತಿ ಜನಾಕ್ರೋಶ ಸಮಾವೇಶಕ್ಕೆ ಅವತ್ತು ಚಾಲನೆ ನೀಡ್ತಾರೆ 7ನೇ ತಾರೀಕು. ಪ್ರತಿ ಜಿಲ್ಲೆಗೂ ಸಹ ನಮ್ಮ ಈ ಜನಾಕ್ರೋಶ ಯಾತ್ರೆ ತಲುಪ್ತೇವೆ. ಪ್ರತಿ ಜಿಲ್ಲೆಗೂ ತೆರಳಿ ಅಲ್ಲಿ ಜನಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ವಿಶ್ವಾಸ. ನೋಡಿದ್ರಿ ಇವತ್ತನೇ ಕಾರ್ಯಕರ್ತರಲ್ಲಿ ಯಾವ ರೀತಿ ಉತ್ಸಾಹ ಇದೆ ತಾವು ಕೂಡ ನೋಡಿದಿರಿ. ಖಂಡಿತ ನಮಗದು ಎಲ್ಲ ಕಾರ್ಯಕರ್ತರೊಂದು ಶಕ್ತಿ. ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಈ ಸರ್ಕಾರವನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ನೋಡಿದ್ದೇನೆ, ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳಿಂದ ನಾವಿಲ್ಲಿ ಬೆಲೆ ಹೆಚ್ಚು ಮಾಡಿದ್ದೇವೆ ಅಂತೇಳಿ ಆ ಮಂತ್ರಿ ಆಗ್ಲಿಕ್ಕೆ ಅವನು ಯೋಗ್ಯನೇ ಅಲ್ಲ.
ಇದನ್ನು ತಿಳ್ಕೊಳ್ಬೇಕು ಅವರು. ಇವತ್ತೇನ್ ನೀವು ಮಾಡ್ತಾ ಇದ್ದೀರಿ ಬೆಲೆ ಏರಿಕೆಗಳು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಸರ್ಕಾರ ಯಾವ ಬೆಲೆಗಳನ್ನು ಕೂಡ ಏರಿಸಿಲ್ಲ. 10,000ಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ಬರ್ತಾರೆ. ನಾವು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕತಕ್ಕಂತ ಕೆಲಸವನ್ನು ಮಾಡ್ತೇವೆ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ? ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗ್ಲಿಕ್ಕೆ ಯೋಗ್ಯರೇ ಅಲ್ಲ.